ಬ್ಲಡ್ ಪಂಪ್ ಮಾಡ್ತಾ ಇಲ್ಲ, ಆಕ್ಸಿಜನೇಷನ್ ಇಲ್ಲ, ಲಂಗ್ಸ್ ನಮಗೂ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ. ಈ ಥರ ಬಂದುಬಿಟ್ರೆ ಆವತ್ತೇ ಹೇಳ್ತಾರೆ ಕಾರ್ಡಿಯಕ್ ಅರೆಸ್ಟ್ ಆಗೋದಕ್ಕೆ ಅವಕಾಶ ಇದೆ, ಇಲ್ಲ ಹಾರ್ಟ್ ಅಟ್ಯಾಕು ಆಗ್ಬೋದು. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇಂಚರ. ಹೃದಯ, ಮುಷ್ಟಿ ಗಾತ್ರದ ನಮ್ಮ ಹೃದಯ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಿ ನಮಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಪೂರೈಸುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ಆದರೆ ಇತ್ತೀಚೆಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯುವಜನತೆಯಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ, ಮಕ್ಕಳಲ್ಲೂ ಹೆಚ್ಚಾಗಿ ಕಾಣಿಸ್ತಿದೆ, ವಯಸ್ಸಾದವರಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಹಾಗೆ ಆಯುರ್ವೇದದಲ್ಲಿ ನೀವು ಯಾವ ರೀತಿ ಹೃದಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಮಾತಾಡೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಹೃದಯ ಅಂತ ಹೇಳಿದೆ ನಾನು. ಇತ್ತೀಚೆಗೆ ಯುವಜನತೆಯಲ್ಲಿ ಹೃದಯದ ಸಮಸ್ಯೆಗಳು ತುಂಬಾ ಕಂಡು ಬರ್ತಾ ಇದೆ. ಸಮಸ್ಯೆಗಳು ಕಂಡು ಬಂದಾಗ ಸಿಂಪ್ಟಮ್ಸ್ ಯಾವ ರೀತಿ ನಾವು ನೋಡಿ ಗುರುತಿಸ್ಕೊಳ್ಬಹುದು? ಈಗ ನಾವು ನೋಡಿದರೆ ಮಾಡರ್ನ್ ವರ್ಲ್ಡಲ್ಲಿ ಎಲ್ಲ ಟೆಕ್ ಅಲ್ಲೇ ಕೆಲಸ ಮಾಡ್ತಾ ಇದೆ ಮೋಸ್ಟ್ ಆಫ್ ದಿ ಪೀಪಲ್. ಅದು ಫಿಸಿಕಲ್ ಆಕ್ಟಿವಿಟೀಸ್ ಇರೋವರೆಗೂ ಈ ಥರ ಹೃದಯ ಸಮಸ್ಯೆ ಯಾವುದು ಬರಲ್ಲ. ಯಾರು ಡೆಸ್ಕ್ ಜಾಬ್ ಮಾಡ್ತಾರೋ, ತುಂಬ ಹೆಚ್ಚಿಗೆ ಇದು ಸ್ಟ್ರೈನ್ ತೊಗೊಳ್ತಾರೋ, ಸ್ಟ್ರೆಸ್ ತೊಗೊಳ್ತಾರೋ, ಅದರಿಂದ ಬರೋ ಸಮಸ್ಯೆಗಳೇ ಹೃದಯ. ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಸೆಕೆಂಡ್, ಒಂದು ನೀವು IT ಕಂಪನಿಯಲ್ಲಿ ಒಂದು ಪ್ರೋಗ್ರಾಮರ್ ಆಗಿದ್ದೀರೋ, ಇಲ್ಲ ಒಂದು ಡಿಸೈನರ್ ಆಗಿದ್ದೀರೋ, ಅದರಲ್ಲಿ ನಿಮಗೂ ಬ್ರೈನ್ ಫಂಕ್ಷನ್ಸ್ ತುಂಬ ಆಗುತ್ತೆ. ಈವನ್ ಒಂದು ಟೆಲಿಕಾಲರ್ ತಗೋಬೋದು, ಅವ್ರಿಗೂ ಬ್ರೈನ್ ತುಂಬ ಫಂಕ್ಷನ್ಸ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇಂಟ್ರಾಕ್ಷನ್ಸ್ ಎಲ್ಲಿ ಬರ್ತಾ ಇದೋ ಅಲ್ಲಿ ಬ್ರೈನ್ ತುಂಬ ಕೆಲಸ ಮಾಡುತ್ತೆ. ಆವತ್ತು ಸ್ಟ್ರೆಸ್ ಆಗೋ ಟೈಮಲ್ಲಿ ನಿಮಗೂ ಗ್ಲೈಸೆಮಿಕ್ ಇಂಡೆಕ್ಸ್ ಬಾಡಿ ಬ್ಲಡ್ ಸೆಲ್ಸಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಅದರಿಂದ ಅವ್ರಿಗೆ ಏನಾದರೂ ತಿನ್ನಬೇಕು ಉಂಟು ಒಂದು ಆಸೆ ಉಂಟು. ಆಸೆ ಅಂದರೆ ಅದು ಆ ಥರ ಆಸೆ ಇಲ್ಲ, ನಾನು ಇದು ತಿನ್ನೇಬೇಕು ಉಂಟು ಆಸೆ ಇಲ್ಲ. ಅವ್ರಿಗೆ ಯಾವ ಥರ ಇರುತ್ತೆ, ಎನರ್ಜಿ ಲೋ ಆಗಿದೆ, ಏನಾದರೂ ಬಾಯ್ಕ್ ಹಾಕೋಬೇಕು, ಸೊ ಚಾಕ್ಲೇಟ್ ಹಾಕ್ಕೊಳ್ತಾರೆ, ಇಲ್ಲ ಶುಗರ್ ಕ್ಯಾಂಡೀಸ್ ಹಾಕ್ಕೊಳ್ತಾರೆ, ಇಲ್ಲ ಬೇರೆ ಏನಾದರೂ ಒಂದು ಜಂಕ್ ಫುಡ್ಸು ಬಾಯ್ಕ್ ಹಾಕ್ಕೊಳ್ತಾರೆ ಇರ್ತಾರೆ. ಸೊ ಈ ಥರ ಟೆಲಿಕಾಲರ್ಸ್ ಆಗಲಿ, ಇಲ್ಲಾಂದರೆ ಒಂದು ಅಡ್ವೊಕೇಟ್ ಇರಲಿ, ಇಲ್ಲಾಂದರೆ IT ಫೀಲ್ಡಲ್ಲಿ ಇರೋ ಕೆಲಸ ಮಾಡೋರು ಇರಲಿ, ಇಲ್ಲಾಂದರೆ ಬ್ಯಾಂಕರ್ಸ್ ಇರಲಿ, ಎಲ್ಲಿ ಸ್ಟ್ರೆಸ್ ವರ್ಕ್ ತುಂಬ ಜಾಸ್ತಿ ಇದೋ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಭಾಳ ಕಡಿಮೆ ಇದೋ, ಅವರಿಗೂ ಹೃದಯ ನೋವು ಬರೋದಕ್ಕೂ ಭಾಳ ಅವಕಾಶ ಇದೆ. ಸೊ ಇದು ಕಾಮನ್. ಇನ್ನೊಂದು ಬಂದು ಜೆನೆಟಿಕ್ ಹೇಳ್ಬೋದು. ಜೆನೆಟಿಕಲ್ಲಿ ನೋಡಿದರೆ ಒಂದು ತಂದೆ ತಾಯಿಗೆ ಇರ್ಬೋದು, ಇಲ್ಲ ತಾತ ಅವ್ರಿಗೆ ಇರ್ಬೋದು, ಮುತ್ತಾತ ಅವ್ರಿಗೆ ಇರ್ಬೋದು. ಆ ಫ್ಯಾಮಿಲಿ ಟ್ರೆಡಿಷನ್ಸಲ್ಲಿ ಕೆಲವ್ರಿಗೂ ಕೊಲೆಸ್ಟ್ರಾಲ್ ಯಾವತ್ತೂ ಹೈ ಆಗೇ ಇರುತ್ತೆ. ಅವ್ರದ್ದು ಜೆನೆಟಿಕ್ ಕೊಲೆಸ್ಟ್ರಾಲ್ಸ್, ಅವ್ರಿಗೂ ಅದೇ ಸಮಸ್ಯೆ ಅವರು ನೆಕ್ಸ್ಟ್ ಜನ್ರೇಷನ್ಸ್ಗೂ ಬರೋದಕ್ಕೂ ಅವಕಾಶ ಇದೆ. ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರು ಚೆನ್ನಾಗಿ ಮಾಡಿರ್ಬೋದು, ಆದ್ರೇನೋ ಅವ್ರಿಗೂ ನೋಡಿದರೆ ಯಾವತ್ತೂ ಕೊಲೆಸ್ಟ್ರಾಲ್ ಹೈ ಇರುತ್ತೆ. ಆಯಿತಾ? ಅದಕ್ಕೂ ಏನೂ ಅವ್ರಿಗೂ ಗೊತ್ತಾಗಲ್ಲ, ಇದು ಯಾವುದು ಕಾರಣದಿಂದ ಇವ್ರಿಗೂ ಕೊಲೆಸ್ಟ್ರಾಲ್ ಹೈ ಇದೆ. ಸೊ ಅದು ರಿಲೇಟೆಡ್ ಟು ದಿ ಜೆನೆಟಿಕ್, ಆ ಪಾಸ್ಟ್ ಹಿಸ್ಟ್ರಿ ಅಲ್ಲಿ ತಗೋಬೇಕು. ಸೊ ಈ ಥರ ಎರಡು ಟೈಪ್ ಆಫ್ ನಮಗೂ ಕೊಲೆಸ್ಟ್ರಾಲ್ ಇದು ಸಮಸ್ಯೆಗಳು ಬರುತ್ತೆ. ಆ ಕೊಲೆಸ್ಟ್ರಾಲ್ನಿಂದ ನಮಗೂ ಕಾರ್ಡಿಯಕ್ ಅರೆಸ್ಟ್ ಬರೋದು, ಹಾರ್ಟ್ ಅಟ್ಯಾಕ್ ಬರೋದು, ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಈಗ ಹೃದಯ ನೋವಿನಲ್ಲಿ ನಾವು ಏನೇನು ಯಾವ ಥರ ಕಾಯಿಲೆಗಳು ಶುರು ಆಗುತ್ತೆ ಅಂದರೆ, ಒಂದು ಸ್ಟ್ರೆಸ್ ನಾನು ಹೇಳಾಯಿತು, ಆಯಿತಾ, ನಾನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಳಾಯಿತು. ನೆಕ್ಸ್ಟ್ ಏನಿರ್ಬೋದು, ನಾವು ತಿನ್ನೋ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಈಗ ತಿಂಡಿ ನಾವು ತೊಗೊಂಡ್ರೆ ಬೆಳಿಗ್ಗೆ ತಕ್ಷಣ ಅವ್ರಿಗೆ ಮನೆಯಲ್ಲಿ ತಿಂಡಿ ತೊಗೊಳೋದಕ್ಕಾಗಲ್ಲ, ಹೋಗೋ ದಾರಿಯಲ್ಲೇ ಎಲ್ಲಾವುದು ತಿಂತಾರೆ. ಅದು ಫಸ್ಟ್ ಡೇ ಏನು ಇದು ಆಯಿಲ್ ಬಿಸಿ ಮಾಡಿದಾರೋ ಆ ಆಯಿಲ್ನೇ ನೆಕ್ಸ್ಟ್ ಡೇಗೂ ವಡೆ ಮಾಡಿ ಇಡ್ತಾರೆ, ಇಲ್ಲೇ ದೋಸೆ ಮಾಡ್ತಾರೆ, ಏನೋ ಮಾಡ್ತಾರೆ. ಅದು ತಿನ್ಕೊಂಡು ಬರೋದಿನಿಂದನೂ ಅದು ಕೊಲೆಸ್ಟ್ರಾಲ್ ಲೆವೆಲ್ ಹೈ ಆಗುತ್ತೆ, ಟ್ರೈಗ್ಲಿಸರೈಡ್ಸ್ ಲೆವೆಲ್ ಹೈ ಆಗುತ್ತೆ. ಅದು ಒಂದು ಸಮಸ್ಯೆಗಳು ಬರುತ್ತೆ. ಕೆಲವ್ರಿಗೆ ಏನಂದರೆ ಪ್ರತಿ ಒಂದು 10 ನಿಮಿಷ 15 ನಿಮಿಷ ಡ್ಯೂ ಟು ಸ್ಟ್ರೆಸ್ ಚೈನ್ ಸ್ಮೋಕರ್ಸ್ ಆಗಿರ್ತಾರೆ. ಅದು ಏನು ಮಾಡುತ್ತೆ ಅಂದರೆ ವಾತ ಅಂಡ್ ಪಿತ್ತ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ವಾತದೋಷ ಬಂದ್ಬಿಟ್ರೆ ಆವತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಬ್ಸ್ಟ್ರಕ್ಷನ್ಸ್ ಬರೋದಕ್ಕೂ ಶುರು ಆಗುತ್ತೆ.
ಸೊ ಅವ್ರಿಗೂ ಡೀಪ್ ವೇನ್ ಥ್ರೋಂಬೋಸಿಸ್ಟು ಒಂದು ಡಿಸೀಸ್ ಇದೆ. ಅದು ಕಾಫ್ ಮಸಲ್ಸಲ್ಲಿ ಬರುತ್ತೆ. ಅಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ವೆಸಲ್ಸಲ್ಲಿ ಸಿಯಾಟಿಕಾ ನರ್ವ್ ಇರ್ಬೋದು, ಇಲ್ಲಾಂದರೆ ಸೆಫಿನಸ್ ನರ್ವ್ ಇರ್ಬೋದು. ಆ 2 ನರ್ವ್ ಬ್ಲಾಕ್ ಆಗಿಬಿಟ್ರೆ ಅದು ಡೀಪ್ ವೇನ್ ಥ್ರೋಂಬೋಸಿಸ್ಟು ನಾವು ಹೇಳ್ತೀವಿ. ಅದು ಸೆಕೆಂಡ್ ಹಾರ್ಟ್ ಅದನ್ನು ನಾವು ಹೇಳ್ತೀವಿ. ಅಲ್ಲಿ ಏನಾದ್ರು ನೋವು ಬಂದುಬಿಟ್ರೆ ಅವ್ರು ನಡೆಯೋದಕ್ಕಾಗಲ್ಲ. ಒಬ್ಬ ನಡೀತಾ ಇಲ್ಲ, ಅವನಿಗೆ ಏನೋ ತುಂಬ ನೋವಾಗ್ತಾ ಇದೆ ಅಂದರೆ, ಮಂಡಿ ನೋವು ಅಂದರೆ ತೊಂದರೆ ಇಲ್ಲ, ಇಲ್ಲಾಂದರೆ ಎಲ್ಬೋ ಅಲ್ಲಿ ನೋವಾಗ್ತಾ ಇದೆ, ಆ್ಯಂಕಲಲ್ಲಿ ನೋವಾಗ್ತಾ ಇದೆ, ಅದು ತೊಂದರೆ ಇಲ್ಲ. ಬಟ್ ಕಾಫ್ ಮಸಲ್ಸಲ್ಲಿ ಬಂದುಬಿಟ್ರೆ ಇಮಿಡಿಯೇಟ್ಲಿ ಅವರು ಅರ್ಥ ಮಾಡ್ಕೋಬೇಕು, ಅವ್ರಿಗೂ ಹೃದಯ ಸಂಬಂಧ ಏನೋ ಒಂದು ಕಾಯಿಲೆ ಇದೆ. ಇದು ಬಿಕಾಸ್ ಆಫ್ ಸ್ಮೋಕಿಂಗ್, ಚೈನ್ ಸ್ಮೋಕಿಂಗ್, ಕನ್ಸಂಪ್ಷನ್ ಆಫ್ ಲಿಕ್ವಿಡ್ ಅದು ಇರೋದನಿಂದ ಬರುತ್ತೆ. ಕಾರಣ ಏನು, ಗಟ್ ಇಶ್ಯೂಸ್ ಶುರು ಆಗುತ್ತೆ, ಲಿವರ್ ಸಿರೋಸಿಸ್ ಬರೋದಕ್ಕೂ ಚಾನ್ಸಸ್ ಇದೆ. ಲಿವರ್ ಸಿರೋಸಿಸ್ ಬಂದುಬಿಟ್ರೆ ರಿಟೆನ್ಷನ್ ಆಫ್ ವಾಟರಲ್ಲಿ ಬರುತ್ತೆ, ದಟ್ ಫರ್ದರ್ ಎಕ್ಸ್ಟೆಂಡ್ಸ್ ಟು ಲಂಗ್ಕು, ಅಲ್ಲಿ ವಾಟರ್ ರಿಟೆನ್ಷನ್. ಫೈನಲಿ ಆ ರೆಸ್ಪಿರೇಟರಿ ಡಿಸಾರ್ಡರ್ ಆಗೋ ಟೈಮಲ್ಲಿ ನಮಗೂ ಲಂಗ್ಸ್ನಿಂದ ರೈಟ್ ಪಲ್ಮನರಿ ಆರ್ಟ್ರಿಗೂ ನಮಗೂ ಆಕ್ಸಿಜನ್ ಸಿಗಲ್ಲ. ಸೊ ಇದು ಒಂದು ಸಮಸ್ಯೆ ಉಂಟಾಗುತ್ತೆ, ಆಯಿತಾ. ಇದರಿಂದ ವಾತ ಡಾಮಿನೆಂಟ್ ಆಗೋ ಟೈಮಲ್ಲಿ ನೋವುಗಳು, ಫಸ್ಟ್ ಇನ್ಸಿಡೆಂಟಲ್ಲಿ ನೋವುಗಳು ನಮಗೂ ಕಾಣಿಸುತ್ತೆ. ನೋವುಗಳು ಕಾಣಿಸಿದ ತಕ್ಷಣವೇ ನಮಗೂ ಗೊತ್ತಾಗುತ್ತೆ ನಮಗೂ ಯಾವ ಥರ ನೋವು ಇದೆ ಉಂಟು. ಅದು ಕೆಲವ್ರಿಗೂ ಹೃದಯ ನೋವು ಉಂಟು ಹೇಳ್ತಾರೆ, ಹೃದಯ ಇದು ಏನಿರಲ್ಲ, ಅಸಿಡಿಟಿನೂ ಇರ್ಬೋದು. ಸೊ ಅದು ಯಾವ ಥರ ಅರ್ಥ ಮಾಡ್ಕೋಬೇಕು ಆ ವಿಚಾರ ನಾನು ಮುಂದುವರಿಸ್ತೇನೆ. ಈಗ ಹೃದಯದ ಸಮಸ್ಯೆ ಅಂತ ಹೇಳಿದ ತಕ್ಷಣ ಸರ್ಜರಿ ಮಾಡಿ ಅಂತ ಹೇಳ್ತಾರೆ, ಸ್ಟಂಟ್ ಹಾಕಿ ಅಂತ ಹೇಳ್ತಾರೆ, ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಸರ್ಜರಿಯಿಂದ ಮಾತ್ರನೇ ಸಾಧ್ಯನಾ, ಅಥವಾ ಸರ್ಜರಿ ಬಿಟ್ಟು ನಾವು ಆಯುರ್ವೇದ ಚಿಕಿತ್ಸೆ ಮೂಲಕ ಪರಿಹಾರ ಕಂಡುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಖಂಡಿತವಾಗಿ. ಈಗ ಸರ್ಜರಿ ಎಲ್ಲಿ ಮಾಡಬೇಕು, ಇಲ್ಲಾಂದರೆ ಯಾವ ಥರ ನಾವು ಒಂದು ಮೆಡಿಕೇಷನ್ಸಲ್ಲಿ ಕ್ಯೂರ್ ಆಗ್ಬೋದು, ಇಲ್ಲಾಂದರೆ ಒಂದು ಆಯುರ್ವೇದ ಟ್ರೀಟ್ಮೆಂಟಲ್ಲಿ ಸರಿಪಡಿಸ್ಬೋದು, ಈ ಥರ ವಿಷಯಗಳು ನಾನು ಮಾಹಿತಿ ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗೂ ಒಂದು ನಮ್ಮ ಹೃದಯ ಯಾವ ಥರ ಇದೆ, ಅದು ಯಾವ ಥರ ಫಂಕ್ಷನ್ ಆಗ್ತಾ ಇದೆ ಅದರ ವಿಚಾರ ನಿಮಗೂ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ. ಅದು ನೀವು ನೋಡಿದರೆ ನಿಮಗೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆವತ್ತು ನೀವು ಡಾಕ್ಟ್ರನ್ನ ಹುಡ್ಕೊಂಡು ಹೋಗೋದಕ್ಕೆ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗುತ್ತೆ ನಿಮಗೂ ಏನು ಸಮಸ್ಯೆ, ಯಾವ ಥರ ಕಾಯಿಲೆ ಬಂದಿದೆ. ಈಗ ವೀಕ್ಷಕರೇ, ತಾವು ನೋಡಿದರೆ ನಿಮ್ಮ ಇದು ಸ್ಕ್ರೀನಲ್ಲಿ ಒಂದು ಅಯಾಟ ಹಾರ್ಟ್ದು ಹೃದಯದು ನಾವು ಒಂದು ಇಮೇಜ್ ಹಾಕಿದ್ದೀವಿ. ಈ ಇಮೇಜಲ್ಲಿ ನೀವು ನೋಡಿದರೆ ಅಯೋಟ ಆಗ್ತಿದೆ, ಮೇಲ್ಗಡೆ ನೋಡಿದರೆ ಅಯೋಟ ಆಗ್ತಿದೆ. ಅದರಲ್ಲಿ 3 ಟ್ರಂಕ್ ಬರ್ತಾ ಇದೆ, ನೀವು ನೋಡ್ಬೋದು. ಒಂದು ಬ್ರಾಕಿಯೋಸೆಫ್ಲಿಕ್ ಟ್ರಂಕ್, ಇನ್ನೊಂದು ಲೆಫ್ಟ್ ಅಂಡ್ ಕಾಮನ್ ಕೊರೋಟಿಡ್ ಆರ್ಟ್ರಿ, ಲೆಫ್ಟ್ ಸಬ್ಕ್ಲಾವಿಯನ್ ಆರ್ಟ್ರಿ. ಈ 3 ವಿಷಯ ಇದೆ ನೋಡಿ, ಇದು ಭಾಳ ಮುಖ್ಯ. ಕಾರಣ ಏನು ಅಂದರೆ ಮಿಕ್ಕಿದು ನಾವು ನೆಕ್ಸ್ಟ್ ನೋಡ್ತೀವಿ. ಫಸ್ಟ್ ಆ 3 ವಿಷಯ ಏನುಂಟು ನಾನು ಹೇಳ್ತೀನಿ. ಈ ಲೆಫ್ಟ್ ಕಾಮನ್ ಕೊರೋಟಿಡ್ ಆರ್ಟ್ರಿ ನಮ್ಮ ತಲೆ ಹಿಂದೆ ಭಾಗನಿಂದ ಬ್ರೈನ್ನಿಂದ ಇದು ಬರ್ತಾ ಇದೆ. ಈಗ ಏನಾದರೂ ಒಂದು ಫಸ್ಟು ಸಿಂಪ್ಟಮ್ಸ್ ಏನು ಬರುತ್ತೆ, ಕೆಲವ್ರಿಗೂ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಕೆಲವ್ರಿಗೂ ಜಸ್ಟ್ ನೋವು ಇರ್ಬೋದು, ಹೃದಯ ನೋವು ಇರ್ಬೋದು, ಬಟ್ ಕಾರ್ಡಿಯಕ್ ಅರೆಸ್ಟ್ ಉಂಟು ಆಗಲ್ಲ. ಇನ್ನೊಬ್ರಿಗೂ ಸ್ಟ್ರೋಕ್ ಆಗಿರ್ಬೋದು, ಅದು ಸ್ಕೀಮಿಕ್ ಸ್ಟ್ರೋಕ್ ಇರ್ಬೋದು, ಇಲ್ಲ ಅಂದರೆ ಹ್ಯಾಮರೇಜ್ ಇರ್ಬೋದು, ಬ್ರೈನ್ ಹ್ಯಾಮರೇಜ್ ಇರ್ಬೋದು. ಈ ಥರ ಸಮಸ್ಯೆಗಳು ಇರೋರಿಗೂ ಹಾರ್ಟ್ ಅಟ್ಯಾಕು, ಕಾರ್ಡಿಯಕ್ ಅರೆಸ್ಟು ಬರೋದಕ್ಕೂ ತುಂಬ ಅವಕಾಶ ಇದೆ. ಫಸ್ಟ್ ನಾವು ಏನು ಒಂದು ಅಭ್ಯಾಸ ಇದೋ ನಮ್ಮ ಜೀವನದಲ್ಲಿ, ಆ ಅಭ್ಯಾಸ ಯಾವತ್ತೂ ಅದು ನೀವು ಸ್ಮೋಕ್ ಮಾಡ್ತಾ ಇದ್ದೀರೋ, ಇಲ್ಲ ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರೋ, ಇಲ್ಲ ಜಂಕ್ ಫುಡ್ಸ್ ತಿಂತಾ ಇದ್ದೀರೋ, ಇಲ್ಲ ನಾನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾ ಇದ್ದೀರೋ, ಸ್ಟ್ರೆಸ್ ಯಾವತ್ತು ಜಾಸ್ತಿ ತೊಗೊಳ್ತಾ ಇದ್ದೀರೋ, ಆವತ್ತು ನಿಮಗೂ ಫಸ್ಟ್ ಸಿಂಪ್ಟಮ್ ಕೊಡೋದು ಲೆಫ್ಟ್ ಕಾಮನ್ ಕರೋಟಿಡ್ ಆರ್ಟ್ರಿ. ಅದು ಜೊತೆಗಿರೋದು ಲೆಫ್ಟ್ ಸಬ್ಕ್ಲಾವಿಯನ್ ಆರ್ಟ್ರಿ, ಅದು ಇಲ್ಲಿ ಶೋಲ್ಡರ್ ಹತ್ರ ಬರುತ್ತೆ. ಈ 2 ಭಾಳ ಮುಖ್ಯ. ಇದು ಏನು ಅಂದರೆ, ಯಾವತ್ತಾವುದು ನಿಮಗೂ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಅಂದರೆ ಫಸ್ಟು ಹಾರ್ಟ್ಗೂ ಆಗಲ್ಲ. ಯಾವುದು ಟ್ರೈಗ್ಲಿಸರೈಡ್ಸ್ ಫಾರ್ಮ್ ಆಗ್ತಾ ಇದೋ, ಇಲ್ಲ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ನಿಮ್ಮ ಬ್ಲಡ್ ಸೆಲ್ಸಲ್ಲಿ ಜಾಸ್ತಿ ಆಗ್ತಾ ಇದೋ, ಅದು ಒಂದು ಡೆಬ್ರೀಸ್ ಥರ ಹೋಗಿ ಫಸ್ಟ್ ಅಬ್ಸ್ಟ್ರಕ್ಷನ್ ಕೊಡೋದೇ ನಿಮಗೆ ಕಾಮನ್ ಕರೋಟಿಡ್ ಆರ್ಟ್ರಿ ಇಂಟು ಹಿಂದೆ ಭಾಗದಲ್ಲಿ ಕೊಡುತ್ತೆ. ಅದರಲ್ಲಿ ರೈಟ್ ಒಂದು ಆಗುತ್ತೆ, ರೈಟ್ ಕಡೆ ಸಿಸ್ಟಾಲಿಕ್ಕು ಹೋಗುತ್ತೆ, ಇನ್ನೊಂದು ಲೆಫ್ಟ್ ಡೈಸ್ಟಾಲಿಕ್ಕು ಹೋಗುತ್ತೆ. ಆಯಿತಾ? ಅದೇ ಆ ಲೆಫ್ಟ್ ಕಾಮನ್ ಕರೋಟಿಡ್ ಆರ್ಟ್ರಿ ಇದೆ ನೋಡಿ, ಅದು ಮೇನ್ ಆರ್ಟ್ರಿ. ಅಲ್ಲಿ ಬಂದು ಯಾವತ್ತು ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿದೋ ಆವತ್ತೇ ನಿಮಗೂ ಗೊತ್ತಾಗ್ಬೋದು
ಪ್ಲೇಕ್ಸ್ ಎಲ್ಲ ಹಾರ್ಟಲ್ಲಿ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ನೋವು ಬಂದ್ರೇ, ಹಿಂದಭಾಗದಲ್ಲಿ ನೋವು ಬಂದರೆ, ಸೆರಿಬೆಲಮಲ್ಲಿ ನೋವು ಬಂದ್ರೇ ನಿಮಗೂ ಅರ್ಥ ಆಗ್ಬೋದು ನನಗೂ ಏನೋ ಸಮಸ್ಯೆ ಆಗ್ತಾ ಇದೆ, ಇದು ನಾಳೆ ನನಗೂ ಸ್ಟ್ರೋಕ್ ಉಂಟಾಗ್ಬೋದು, ಇಲ್ಲ ಅಂದರೆ ನನಗೂ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಅವಕಾಶ ಇರ್ಬೋದು. ಇದು ವೀಕ್ಷಕರು ಚೆನ್ನಾಗಿ ಇದು ಅರ್ಥ ಮಾಡ್ಕೋಬೇಕು. ಈಗ ಕಾಮನ್ ಕರೋಟಿಡ್ ಆರ್ಟ್ರಿಯಲ್ಲಿ ಏನಾದರೂ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿದ್ದರೆ ಅಯೋಟಿಕ್ ಆರ್ಚ್ ಮೋಸ್ಟ್ಲಿ ಕೆಳಗಡೆ ಬರೋದಕ್ಕೂ ಮುಂಚೆನೇ ಮೇಲ್ಕಡೆನೇ, ಹಾರ್ಟ್ ಮೇಲ್ಕಡೆನೇ ನಿಮಗೂ ಗೊತ್ತಾಗುತ್ತೆ, ಮೈಲ್ಡ್ ಪೇನ್ ಶುರು ಆಗುತ್ತೆ. ಆಯಿತಾ? ಅದು ಆಗಿಬಿಟ್ರೆ ನಿಮಗೂ ನೆಕ್ಸ್ಟ್ ನೀವು ನೋಡಿದರೆ ಸುಪೀರಿಯರ್ ವೇನಾ ಕ್ಯಾವಾ, ಇದನ್ನು ರೈಟ್ ಪಲ್ಮನರಿ ಆರ್ಟ್ರಿ. ಇದು ಎರಡೂ ಲಂಗ್ಸ್ ಜೊತೆ ಇರುತ್ತೆ. ಲಂಗ್ಸ್ನಿಂದ ಆಕ್ಸಿಜನೇಟೆಡ್ ಬ್ಲಡ್ ತಗೊಂಡು ಆಕ್ಸಿಜನ್ ತಗೊಂಡು ಮಿಕ್ಕಿದು ಪೂರ್ತಿ ಹಾರ್ಟ್ಗೂ ಅದು ಸಪ್ಲೈ ಮಾಡುತ್ತೆ. ಆಯಿತಾ? ಈಗ ಇಲ್ಲಿ ಸಪ್ಲೈ ಅಬ್ಸ್ಟ್ರಕ್ಷನ್ಸ್ ಬರೋದಕ್ಕೂ ಅವಕಾಶ ಇದೆ. ಕಾರಣ ಏನು? ಜಂಕ್ ಫುಡ್ಸ್ನಿಂದ ಇಲ್ಲ ಸ್ಟ್ರೆಸ್ನಿಂದ ನಾನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ನಿಂದ ಏನು ಪ್ಲೇಗ್ ಉಂಟಾಗಿದೋ, ಅದು ಟ್ರೈಗ್ಲಿಸರೈಡ್ಸು, ಲೋ ಡೆನ್ಸಿಟಿ ಲಿಪೋಪ್ರೋಟೀನು, ಅದು ಎಲ್ಲಿ ಬಂದು ಅದು ಸೇರಿಕೊಳ್ಳುತ್ತೆ? ಈ ಪಲ್ಮನರಿ ಆರ್ಟ್ರಿ ಹತ್ರ ಸೇರಿಕೊಳ್ಳುತ್ತೆ, ಇಲ್ಲ ಸುಪೀರಿಯರ್ ವೆನಾ ಹತ್ರ ಸೇರಿಕೊಳ್ಳುತ್ತೆ, ಇಲ್ಲಾಂದರೆ ಅಯೋಟಿಕ್ ಆರ್ಚ್ ಹತ್ರ ಸೇರಿಕೊಳ್ಳುತ್ತೆ. ಇನ್ನು ಕೆಳಗಡೆ ಬಂದರೆ ನಾವು ಪಲ್ಮನರಿ ವೇನ್ಸ್ಗೆ ಹೋಗ್ಬೋದು, ರೈಟ್ ಆರ್ಟ್ರಿಮ್ ಹೋಗ್ಬೋದು, ಪಲ್ಮನರಿ ಆರ್ಟ್ರಿಗೆ ಹೋಗ್ಬೋದು. ಇದ್ರನಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮದು ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿದೆ, ವಾಲ್ ಬ್ಲಾಕ್ ಆಗಿದೆ, ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗಿದೆ. ಎಜೆಕ್ಷನ್ ಫ್ರಾಕ್ಷನ್ ಯಾವತ್ತು ಕಡಿಮೆ ಆಗುತ್ತೆ? ಯಾವತ್ತು ಹಾರ್ಟ್ ಪಂಪ್ ಮಾಡ್ತಾ ಇಲ್ಲ, ಬ್ಲಡ್ ಸಪ್ಲೈ ಮಾಡೋದಕ್ಕೂ ಪಂಪ್ ಮಾಡೋದು ಕಡಿಮೆ ಆಗುತ್ತೋ ಆವತ್ತು ವಾಲ್ವ್ ಎಲ್ಲನೂ, ಅದ್ರ ವಾಲ್ವ್ ಉಂಟು. ಈಗ ನೀವು ನೋಡಿದರೆ ಅಯೋಟಿಕ್ ವಾಲ್ವ್ ಸೆಂಟ್ರಲ್ ಇದೆ, ಅಯೋಟಿಕ್ ವಾಲ್ವ್ ಇದೆ, ಮೈಟ್ರಲ್ ವಾಲ್ವ್ ಇದೆ ಲೆಫ್ಟ್ ಸೈಡಲ್ಲಿ, ಅದು ಈ ಭಾಗ ಬರುತ್ತೆ. ಆಯಿತಾ? ಮೈಟ್ರಿಕ್ ವಾಲ್ವ್ ಪಲ್ಮನರಿ ವೇನ್ಸ್ ಕೆಳಗಡೆ, ಲೆಫ್ಟ್ ಆರ್ಟ್ರಿಮ್ ಕೆಳಗಡೆ ಬರುತ್ತೆ. ಅದೇ ಥರ ಪಲ್ಮನರಿ ವಾಲ್ವ್ ಇದು ಎರಡು, ಈ ವಾಲ್ವ್ಸ್ ಎಲ್ಲ ಟ್ರೈಕ್ಯೂಪಿಯಟ್ ವಾಲ್ವ್, ಈ ಮೂರು ವಾಲ್ವ್ ನೀವು ನೋಡಿದರೆ ಚೆನ್ನಾಗಿ ಈ ಪಲ್ಮನರಿ ವಾಲ್ವ್ನಿಂದ ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ, ಟ್ರೈಕ್ಯೂಪಿಯಟ್ ವಾಲ್ವ್ನಿಂದ ರೈಟ್ ವೆಂಟ್ರಿಕಲ್ ಹೋಗುತ್ತೆ. ಅದೇ ಥರ ಆರ್ಟಿಕ್ ವಾಲ್ವ್ನಿಂದ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ, ಮೈಟ್ರಿಲ್ ವಾಲ್ವ್ನಿಂದ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ. ಈ ಕಡೆಗೆ ಏನಾವುದು ಬ್ಲಾಕ್ ಆಗಿಬಿಟ್ರೆ ಅದು ಎಜೆಕ್ಷನ್ ಫ್ರಾಕ್ಷನ್ ಡೌನ್ ಆಗುತ್ತೆ, ಬ್ಲಡ್ ಪಂಪ್ ಮಾಡ್ತಾ ಇಲ್ಲ, ಆಕ್ಸಿಜನೇಷನ್ ಇಲ್ಲ, ಲಂಗ್ಸ್ ನಮಗೂ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ. ಸೊ ಈ ಥರ ಬಂದುಬಿಟ್ರೆ ಆವತ್ತೇ ಹೇಳ್ತಾರೆ ಕಾರ್ಡಿಯಕ್ ಅರೆಸ್ಟ್ ಆಗೋದಕ್ಕೂ ಅವಕಾಶ ಇದೆ, ಇಲ್ಲ ಹಾರ್ಟ್ ಅಟ್ಯಾಕು ಆಗ್ಬೋದು. ಸೊ ಇದರಿಂದ ನಿಮ್ಗೆ ಗೊತ್ತಾಯ್ತಲ್ವ ಯಾವ ಥರ ಒಂದು ಹಾರ್ಟ್ ಫಂಕ್ಷನ್ ಆಗ್ತಾ ಇದೆ, ಎಲ್ಲಿ ಪ್ಲೇಗ್ ಸೇರ್ಕೊಳ್ತಾ ಇದೆ, ಈ ವಾಲ್ಸಲ್ಲಿ ಪ್ಲೇಗ್ ಸೇರ್ಕೊಳ್ತಾ ಇದೆ. ಅದನ್ನೇ ನಾವು ಟ್ರೈಗ್ಲಿಸರೈಡ್ಸ್ ಹೇಳ್ತೀವಿ, ಇಲ್ಲ ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿದೆ. ಈ ಎರಡು ಸಮಸ್ಯೆಗಳಕ್ಕೂ ಮೂಲ ಕಾರಣ ಏನು? ಯೋಚನೆ ಬಿಡಬೇಕು. ಎರಡನೇದಾಗಿ ನೀವು ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು ಬಿಡಬೇಕು, ಎಣ್ಣೆ ಪದಾರ್ಥ ಪೂರ್ತಿ ಬಿಡಬೇಕು, ಸ್ಮೋಕಿಂಗ್ ಮಾಡೋದು ಬಿಡಬೇಕು. ಇದು ಬಿಟ್ಟರೆ ನಿಮ್ಮ ಹಾರ್ಟ್ ಯಾವತ್ತೂ ಚೆನ್ನಾಗಿರುತ್ತೆ. ಆಯಿತಾ? ಸೊ ಅದಕ್ಕೆ ಈ ಡಯಾಗ್ರಾಮ್ ನಾನು ತೋರಿಸಿರೋದು. ಅದು ಮೇಯ್ನಾಗಿ ಪಲ್ಮನರಿ ವಾಲ್ವ್ ನಿಮಗೂ ಆಕ್ಸಿಜನ್ ಸಪ್ಲೈ ಮಾಡೋದು ಯಾವುದು ಸ್ಟಾಪ್ ಮಾಡುತ್ತೋ ರೆಸ್ಟ್ ಆಫ್ ದಿ ಬಾಡೀಸಲ್ಲಿ ಆಕ್ಸಿಜನ್ ಉಂಟಾಗಲ್ಲ. ಅದರಿಂದ ನಮಗೂ ನೋವುಗಳು ಜಾಸ್ತಿ ಬರುತ್ತೆ, ವಾತ ಡಾಮಿನೆಂಟ್ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ, ಕಫ ಡಾಮಿನೆಂಟು ಆಗಿಬಿಡುತ್ತೆ. ಕಫ ಡಾಮಿನೆಂಟ್ ಆಗಿಬಿಟ್ರೆ ನಿಮಗೂ ತಲೆಯಲ್ಲಿ ಪೂರ್ತಿ ಸ್ಟ್ರೋಕ್ ಹೊಡಿಯೋದಕ್ಕೂ ಅವಕಾಶ ಬರುತ್ತೆ. ಆಯಿತಾ? ಸೊ ಹೃದಯದ ಸಮಸ್ಯೆಗಳು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಸಿಂಪ್ಟಮ್ಸ್ ಹೇಗಿರುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ ಸ್ವಾಮೀಜಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಿಳ್ಕೊಳ್ಳೋಣ ಯಾವ ರೀತಿ ನಾವು ಈ ಹೃದಯದ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಯಿಂದ ಪರಿಹಾರ ಕಂಡುಕೊಳ್ಬೋದು ಅನ್ನೋ ಬಗ್ಗೆ. ಖಂಡಿತಮ್ಮ. ಧನ್ಯವಾದ ವೀಕ್ಷಕರೇ. ವೀಕ್ಷಕರೇ, ಹೃದಯದ ಸಮಸ್ಯೆಗಳಿಗೆ ಕಾರಣಗಳೇನು, ಯಾವ ರೀತಿ ನಮ್ಮ ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೋಬೇಕು, ಹೀಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ನಾನಾ ರೀತಿಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಯಿಂದ ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು ಅನ್ನೋ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.